ದೊಡ್ಡಬಳ್ಳಾಪುರ ನಗರ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಅಮರೇಶ್ ಗೌಡ ಮಾಡುವ ವಂದನೆಗಳು. ಈ ಒಂದು ವಿಡಿಯೋ ಯಾಕೆ ಮಾಡ್ತಾ ಇದೀವಿ ಅಂದರೆ, ಈ ಗೌರಿ ಗಣೇಶ ಹಬ್ಬ ಇನ್ನೇನು ಹತ್ತಿರ ಬಂದಿದೆ. ಇದಕ್ಕೆ ನಾವು ನಮ್ಮ ಪೊಲೀಸ್ ಇಲಾಖೆ ಮತ್ತು ನಗರಸಭೆ ಆಗ್ಬೋದು, ಬೆಸ್ಕಾಂ ಮತ್ತು ಫೈರ್ ಅಗ್ನಿಶಾಮಕ ಇಲಾಖೆಯವರು ಸೇರಿ ಒಂದು ಸಿಂಗಲ್ ವಿಂಡೋ ವ್ಯವಸ್ಥೆಯನ್ನು ನಗರಸಭೆಯಲ್ಲಿ ಆಯೋಜಿಸಿದ್ದೇವೆ. ಇದನ್ನು ಸದುಪಯೋಗ ಪಡಿಸ್ಕೋಬೇಕು. ಈ ಹಿಂದೆ ಏನಾಗ್ತಿತ್ತು ಅಂದರೆ, ಪ್ರತಿ ಇಲಾಖೆಗೂ ಪ್ರತ್ಯೇಕವಾದ ಅರ್ಜಿ ಮತ್ತು ಅಫಿಡವಿಟ್ಟು ದಾಖಲೆಗಳನ್ನು ಸಲ್ಲಿಸ್ತಾ ಇದ್ರು. ಅದನ್ನು ಅವಾಯ್ಡ್ ಮಾಡೋಕ್ಕೆ ನಮ್ಮ SP ಸಾಹೇಬರು ಮತ್ತು ನಮ್ಮ ಬೆಂಗಳೂರು ಜಿಲ್ಲೆ DC ಸಾಹೇಬರ ಒಂದು ಆದೇಶದ ಮೇರೆಗೆ ಸಿಂಗಲ್ ವಿಂಡೋ ವ್ಯವಸ್ಥೆಯನ್ನು ಮಾಡಿದ್ದೀವಿ. QR ಕೋಡ್ ಒಂದು ಸ್ಕ್ಯಾನ್ ಮಾಡಿದ್ರೆ ನಿಮ್ಗಲ್ಲಿ ಏನೇನು ದಾಖಲಾತಿ ಸಲ್ಲಿಸಬೇಕು ಅಂತಲೇ ಮಾಹಿತಿ ಇದೆ. ಅದನ್ನೆಲ್ಲ ಸಲ್ಲಿಸಿ ನಿಗದಿತ ಶುಲ್ಕನ ನೀವು ಪಾವತಿಸಿದರೆ ಎಲ್ಲ ಇಲಾಖೆಗಳು ಸೇರಿ ಒಟ್ಟಿಗೆ ಒಂದೇ ಅನುಮತಿ ಪತ್ರವನ್ನು ಕೊಡ್ತೇವೆ. ಮುಖ್ಯವಾಗಿ ಇದರಲ್ಲಿ ಅರ್ಜಿ ಸಲ್ಲಿಸುವಾಗ ಏನೇನು ದಾಖಲಾತಿಗಳು ಇರಬೇಕು ಅಂತಲೂ ಇದೆ. ಆಯೋಜನೆ ಮಾಡುವ ಸ್ಥಳ ಯಾವುದೇ ವಿವಾದಕ್ಕೆ ಒಳಗಾಗಿರಬಾರ್ದು. ಮತ್ತು ಸಾರ್ವಜನಿಕ ಸ್ಥಳ ಆಗಿದ್ದರೆ ಅಲ್ಲಿ ರಸ್ತೆ ಸಂಚಾರಕ್ಕಾಗಲಿ ಮತ್ತು ಶಾಲಾ ಕಾಲೇಜುಗಳಿಗೆ ತೊಂದರೆ ಆಗುವಂಥ ಇರಬಾರ್ದು. ಪ್ರೈವೇಟ್ ಪ್ಲೇಸ್ ಆದರೆ ಸದರಿ ಜಾಗದ ಮಾಲೀಕರ ಒಂದು ಅನುಮತಿ ಪತ್ರ ತೊಗೋಬೇಕು ಮತ್ತು ಅವ್ರದ್ದು ಕೂಡ ದಾಖಲಾತಿಗಳನ್ನು ಸಲ್ಲಿಸಬೇಕಾಗತ್ತೆ. ಮತ್ತು ಅಲ್ಲಿ ಆಯೋಜನೆ ನೀವೇನು ಗಣೇಶ ಪ್ರತಿಷ್ಠಾಪನೆ ಮಾಡ್ತೀರಾ, ಆ ಸ್ಥಳದಲ್ಲಿ ಹಗಲು ಮತ್ತು ರಾತ್ರಿ ವಾಲಂಟಿಯರ್ಸ್ ನೀವೇ ಇದ್ದು ಅದನ್ನು ನೋಡ್ಕೋಬೇಕಾಗತ್ತೆ, ಯಾವುದೇ ಸಮಸ್ಯೆಗಳಾಗದ ಹಾಗೆ. ಮತ್ತು ಆ ಸ್ಥಳದಲ್ಲಿ ವಿವಾದಿತ ಬ್ಯಾನರ್ಗಳಾಗುವಂಥದ್ದಲ್ಲಿ ಅಥವಾ ಆರ್ಕೆಸ್ಟ್ರಾ ನಡೆದಾಗ ಬೇರೆ ಥರ ಅಶ್ಲೀಲ ಸಂಗೀತ ಅಥವಾ ನೀವು ಮೈಕ್ ಪ್ಲೇ ಮಾಡುವಾಗ ಅಶ್ಲೀಲ ಸಂಗೀತ, ಬೇರೆ ಯಾವುದು ಅಶ್ಲೀಲ ಚಲನಚಿತ್ರ ಗೀತೆಗಳನ್ನು ಹಾಕೋದು ಕೂಡ ನಿರ್ಬಂಧಿಸಿದೆ. ಮತ್ತು ಬೆಳಿಗ್ಗೆ 6 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ ಮಾತ್ರ ನೀವು ಮ್ಯೂಸಿಕ್ನ ಪ್ಲೇ ಮಾಡಬೇಕಾಗತ್ತೆ. 10 ಗಂಟೆ ನಂತರ ಯಾವುದೇ ಕಾರಣಕ್ಕೂ ಮ್ಯೂಸಿಕ್ ಪ್ಲೇ ಮಾಡೋಕ್ಕೆ ಅವಕಾಶ ಇಲ್ಲ. ಮತ್ತು DJ ಅಂತೂ ಈ ಸತಿ ಸರ್ಕಾರನೇ ಆದೇಶ ಮಾಡಿದೆ, ಯಾವುದೇ ಕಾರಣಕ್ಕೂ DJಯನ್ನು ಬಳಸೋ ಹಾಗಿಲ್ಲ. ಮತ್ತು ರೆಸಿಡೆನ್ಷಿಯಲ್ ಏರಿಯಾ ಮತ್ತು ಶಾಲಾ ಕಾಲೇಜು ಮತ್ತು ಹೆಚ್ಚಿಗೆ ಜನ ಸೇರೋ ಸ್ಥಳಗಳಲ್ಲಿ ಪಟಾಕಿಗಳನ್ನು ಸುಡೋ ಹಾಗಿಲ್ಲ. ಹಾಗೇನಾದರೂ ಮಾಡೋದಿದ್ದರೆ ಕಾನೂನು ಕ್ರಮ ತಗೋಬೇಕಾಗತ್ತೆ. ಪಟಾಕಿಯನ್ನು ಅದು ಗ್ರೀನ್ ಪಟಾಕಿ, ಹಸಿರು ಪಟಾಕಿ ಅಂತ ಏನು ಹೋದ ಸಲದಿಂದ ಸರ್ಕಾರ ನಿಗದಿಪಡಿಸಿದೆ, ಆ ಪಟಾಕಿಯನ್ನು ಮಾತ್ರ ಯಾರು ಇಲ್ಲದೇ ಇರೋ ಓಪನ್ ಸ್ಪೇಸಲ್ಲಿ ಆ ಥರ ಜಾಗದಲ್ಲಿ ಮಾತ್ರ ಸುಡೋಕ್ಕೆ ಅವಕಾಶ ಇದೆ. ಮತ್ತು ವಿಸರ್ಜನೆ ಮಾಡುವಾಗ ನಾವೇನು ಸಮಯ ನಿಗದಿಪಡಿಸಿದ್ವಿ, ರಾತ್ರಿ 10 ಗಂಟೆ ಒಳಗಡೆ ನೀವೇನು ಸ್ಥಳನ ನಿಗದಿಪಡಿಸಿ ನೀವು ಕೊಟ್ಟಿದ್ದೀರ ಬರವಣಿಗೆಯಲ್ಲಿ, ಅದೇ ಸ್ಥಳದಲ್ಲಿ ರಾತ್ರಿ 10 ಗಂಟೆ ಒಳಗಡೆ ವಿಸರ್ಜನೆ ಮಾಡಬೇಕಾಗುತ್ತೆ. ದಯವಿಟ್ಟು ಇದನ್ನು ಎಲ್ಲರೂ ಪಾಲಿಸಿ ಈ ಗಣೇಶ ಮತ್ತು ಗೌರಿ ಹಬ್ಬನ ಶಾಂತಿಯುತವಾಗಿ ಆಚರಿಸೋಣ ಅಂತ ಹೇಳಿ ತಮ್ಮೆಲ್ಲರನ್ನು ಕೋರ್ತೀನಿ. ಏನಾಗುತ್ತೆ, ಈಗ ಬೇರೆ ಒಂದು ಮಸೀದಿ ಆಗ್ಬೋದು, ಚರ್ಚ್ ಆಗ್ಬೋದು, ಆ ಥರ ಸ್ಥಳ ಅಥವಾ ಅವರು ಬೇರೆ ಅನ್ಯ ಧರ್ಮೀಯರು ವಾಸ ಇರೋ ಸ್ಥಳಗಳಲ್ಲಿ ಹೆಚ್ಚಿಗೆ ಅಲ್ಲಿ ಸಮಯಾವಕಾಶ ಇಲ್ಲ ನಿಲ್ಲಿಸೋಕ್ಕೆ. 2 ನಿಮಿಷ ಮ್ಯಾಕ್ಸಿಮಮ್ ಇರುತ್ತೆ. ಈಗೇನು ಹಿಂದೆ ನಡ್ಕೊಂಬರ್ತಿತ್ತು ಅದೇ ಥರ 2 ನಿಮಿಷಕ್ಕಿಂತ ಹೆಚ್ಚಿಗೆ ನಿಲ್ಲಿಸೋ ಹಾಗಿಲ್ಲ. ಮತ್ತು ಅಲ್ಲೂ ಕೂಡ ಯಾವುದೇ ಆಗಲಿ ಅನ್ಯ ಧರ್ಮರಿಗೆ ಒಂದು ನೋವಾಗುವಂಥ ಅಥವಾ ಒಂದು ಇದು ಮಾಡೋವಂಥದ್ದು ಯಾವುದೇ ರೀತಿ ಘೋಷಣೆ ಕೂಗೋದಾಗಲಿ, ಸಂಗೀತವನ್ನು ಇದು ಮಾಡೋದಾಗಲಿ ಅವಕಾಶ ಕೊಡೋದಿಲ್ಲ. ದಯವಿಟ್ಟು ಇದನ್ನು ಕೂಡ ಗಮನದಲ್ಲಿ ಇಟ್ಕೊಂಡು ಇದನ್ನು ಅನುಸರಿಸಬೇಕಾಗಿ ನಾನು ಕೇಳ್ಕೊಳ್ತೇನೆ.